ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಮೊಟ್ಟೆ ಗ್ರೀನ್ ಮಸಾಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿರ್ತದೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೂಪರಾಗಿತ್ತು. ಒಂದು ಮುದ್ದೆಗಂತೂ ಸಖತ್ತಾಗಿತ್ತು. ಮುದ್ದೆಗೂ ಚಪಾತಿಗೂ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ. ನೋಡಿ, ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕ ಈರುಳ್ಳಿ ಇರ್ತದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಒಂದು ಕೈ ಹಿಡಿಯಷ್ಟು ಅದನ್ನ ಹಾಕಿದ್ದೀನಿ. ಒಂದು 8 ಹಸಿಮೆಣಸಿಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದೇ ಒಂದು ಇಂಚು ಶುಂಠಿ, ಒಂದೇ ಒಂದು ಟೊಮೊಟೊ ಅಷ್ಟು ಕಟ್ ಮಾಡಿ ಹಾಕಿದ್ದೀನಿ. ದೊಡ್ಡ ಟೊಮೊಟೊ, ಅದು ಒಂದೇ ಟೊಮೊಟೊ ಹಾಕಿರೋದು ನಾನು ಇಲ್ಲೊಂದು ಇಬ್ಬರಿಗೆ ಆಗುವಷ್ಟು ನಾನು ಮಾಡ್ತಾ ಇರೋದು. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದೇ ಒಂದು ಇಂಚು ಶುಂಠಿ ಹಾಕಿದ್ದೀನಿ ನೋಡಿರಿ. ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದೇ ಒಂದು ಅರ್ಧ ಸ್ಪೂನು ಗಸಗಸೆ, ಒಂದು ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಜಾಸ್ತಿ ಹಾಕೊಬಿಟ್ರೆ ಗಟ್ಟಿಯಾಗಿ ಹೋಗುತ್ತೆ. ಇಲ್ಲಿ 1 ಕಪ್ಪು ಅಷ್ಟು ಫ್ರೆಶ್ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ ಬಂದ್ಬಿಟ್ಟು ಒಂದೇ ಒಂದು ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವಾಗ ಮಸಾಲೆ ಆಡ್ಸೋಕ್ಕೆ ಮುಂಚೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ನೋಡಿ, ಇದಕ್ಕೆ ಒಂದು ಕೈ ಹಿಡಿ ಪುದೀನ, 1 ಕೈ ಹಿಡಿಯಷ್ಟು ಕೊತ್ತಂಬರಿ, ಪುದೀನ ನಾನು ಇಲ್ಲಿ ಜಾಸ್ತಿ ಸೇರಿಸ್ತೀನಿ. ಯಾಕೆಂದರೆ ನಮಗೆ ಗ್ರೀನ್ ಕಲರ್ ಬೇಕು ಮಸಾಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಸೇರಿಸಿದ್ದೀನಿ. ಪುದೀನ ಕೊತ್ತಂಬರಿ ಜಾಸ್ತಿ ಸೇರಿಸಿದ್ರೆ ತುಂಬ ರುಚಿ ಇರ್ತದೆ. ಏನು ಅಷ್ಟೇನು ಕಹಿ ಏನು ಬರೋದಿಲ್ಲ. ಇದು ಪುದೀನ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಅಂತ ಅನ್ಕೋಬೇಡಿ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಅದನ್ನ ಮಿಕ್ಸಿ ಜಾರ್ಗೆ ಹಾಕಿದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 3-4 ಸ್ಪೂನಷ್ಟು ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿರಿ, ಅದಕ್ಕೆ ಒಂದೇ ಒಂದು ಗೆಡ್ಡೆ ಈರುಳ್ಳಿನ ಉದ್ದ ಕಟ್ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಮೊಟ್ಟೆ ಸಾರು ವೈರಲ್ ಆಗಿತ್ತು. ಅದು ರೆಡ್ ಕಲರ್ ಮೊಟ್ಟೆ ಸಾರು, ಇದು ಗ್ರೀನ್ ಕಲರ್ ಮೊಟ್ಟೆ ಸಾರು. ನೋಡಿ, ಇದನ್ನ ನಾನು ಪೇಸ್ಟ್ ಮಾಡಿದ್ನಲ್ಲ ಮಿಕ್ಸಿಲಿ. ಇವಾಗ ಆ ಎಣ್ಣೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಈ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಮಸಾಲೆ ಹಾಕಿದ್ಮೇಲೆ ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಹಸಿ ವಾಸನೆ ಇದ್ದರೆ ಹೋಗುತ್ತೆ. ಯಾಕೆಂದರೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಆದರೂ ಇನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋದ. ಇವಾಗ ನಾನು ಮಿಕ್ಸಿ ತೊಳೆದಿಟ್ಕೊಂಡಿದ್ನಲ್ಲ, ಆ ನೀರನ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳಿನೂ ಬೇಡ. ಈ ಥರ ಮೀಡಿಯಮ್ ಆಗಿದ್ದರೆ ಸಾಕು. ನೋಡಿ, ಇಲ್ಲಿ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. 5 ಮೊಟ್ಟೆ ತೊಗೊಂಡಿದ್ದೀನಿ, 5 ಮೊಟ್ಟೆನ ಇವಾಗ ಮಸಾಲೆ ಎಲ್ಲ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಮೊಟ್ಟೆ ಒಡೆದಾಕ್ತಾಯಿದ್ದೀನಿ. ನೋಡಿ, ಮೊಟ್ಟೆ ಒಡೆದಾಕಬೇಕಾದ್ರೆ ಮಸಾಲ ಕುದಿಬೇಕಾದ್ರೆ ಮೊಟ್ಟೆ ಒಡೆದಾಕಬೇಡಿ. ಮೊಟ್ಟೆ ಒಡೆದಾಕ್ಬಿಟ್ರೆ ಎಲ್ಲ ಒಡೆದೋಗುತ್ತೆ. ಏನು ತಿನ್ನೋದಕ್ಕೆ ಏನು ಸಿಗೋಲ್ಲ. ಅದಕ್ಕೆ ನೀವು ಮೊಟ್ಟೆ ಒಡೆದಾಕಬೇಕಾದ್ರೆ ಈ ಥರ ಸ್ಟವ್ ಆಫ್ ಮಾಡಿ. ನೋಡಿ, ಇಲ್ಲಿ ನಾನು 6 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನ ಸ್ಟವ್ ಆಫ್ ಮಾಡಿ ಈ ಥರ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋತೀನಿ. 2 ನಿಮಿಷ ಆದಮೇಲೆ ನೀವು ಐ ಫ್ಲೇಮ್ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಅದು ಏಕೆಂದರೆ ಅಡಿ ಹಿಡಿಬಾರ್ದಲ್ಲ, ಸ್ವಲ್ಪ ಗಟ್ಟಿ, ನಾವು ಬೇಯ್ತಾ ಅದು ಗಟ್ಟಿಯಾಗುತ್ತೆ. ಸ್ವಲ್ಪ ಹಿಂಗೆ ತಿರುಗಿಸ್ಕೋಬೇಕಷ್ಟೇ. ಮತ್ತೆ ಇನ್ನೊಂದು 5 ನಿಮಿಷ ಕುದಿಸ್ತೀನಿ. ನೋಡಿ ಕುದಿಸಿದ್ದೀನಿ, ಕರೆಕ್ಟಾಗಿ ಗಟ್ಟಿಯಾಗಿ ಹಂಗೆ ಬಂದಿದೆ. ನೋಡಿ, ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ.